ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪ್ರಥಮೋऽಧ್ಯಾಯಃ. ಅರ್ಜುನ ವಿಷಾದಯೋಗಃ. ಆಚಾರ್ಯಾಃ ಪಿತರಃ ಪುತ್ರಾಸ್ ತಥೈವ ಚ ಪಿತಾಮಹಃ. ಮಾತುಲಾಶ್ವಶುರಾನ್ ಪೌತ್ರಾ ಶಾಲಾ ಸಂಬಂಧಿನಸ್ತಥಾ. ಅವರೆಲ್ಲ ಯಾರೆಂದರೆ ಆಚಾರ್ಯರು, ದೊಡ್ಡಪ್ಪ ಚಿಕ್ಕಪ್ಪಂದಿರು, ಮಕ್ಕಳು ಹಾಗೂ ಅಜ್ಜಂದಿರು, ಸೋದರ ಮಾವಂದಿರು, ಮೊಮ್ಮಕ್ಕಳು, ಭಾವ ಮೈದುನರು ಮತ್ತು ಇತರ ಸಂಬಂಧಿಗಳು, ಸ್ನೇಹಿತರು ಇತ್ಯಾದಿಯಾಗಿದ್ದಾರೆ. ಅರ್ಜುನ ಇಲ್ಲಿ ನೆರೆದಿದ್ದ ತನ್ನೆಲ್ಲ ಬಂಧುಗಳ ಬಗ್ಗೆ ಅನುಕಂಪ ತೋರಿಸುತ್ತಿದ್ದಾನೆ. ಮೋಹ ಆವರಿಸಿದರೆ ಹೀಗೆ, ಒಬ್ಬ ಬಲಿಷ್ಠನನ್ನು ದುರ್ಬಲನನ್ನಾಗಿಸುತ್ತದೆ. ಈ ಕಾರಣದಿಂದಲೇ ಅಲ್ಲವೇ ಸ್ವಜನ ಪಕ್ಷಪಾತ ತಪ್ಪು ಎನ್ನುವುದು. ಈ ಪ್ರಪಂಚ ಇಂದು ಮೋಹ ಪಾಶದಿಂದಲೇ ಹೆಚ್ಚು ಕಷ್ಟ ಅನುಭವಿಸುತ್ತಿರುವುದು. ಮನುಷ್ಯನ ಜೀವನದಲ್ಲಿ ಸಾಕಷ್ಟು ಅಡೆತಡೆಗಳು, ಮಾನ ಅಪಮಾನಗಳು, ಕಷ್ಟಕೋಟಲೆಗಳು ಸಹಜ. ನನಗೆ ಅಥವಾ ನಮ್ಮವರಿಗೆ ಕಷ್ಟಗಳು ಬಂದಾಗ ಮರುಗಿ ಮರುಗಿ ಚಿಂತೆಯಲ್ಲಿ ಇದು ನನಗೆ ಹಾಗೂ ನಮ್ಮವರಿಗೆ ಏಕೆ ಎಂಬ ಪ್ರಶ್ನೆ ಬಾರದೇ ಇರದು. ಕಣ್ಣು ತೆರೆದು ವಿಶಾಲ ದೃಷ್ಟಿಯಿಂದ ನೋಡಿದರೆ ಪ್ರಪಂಚದಲ್ಲಿ ಎಲ್ಲರಿಗೂ ಇರುವ ಕಷ್ಟಗಳೇ ನನಗೂ ಇರುವುದು ಎಂಬ ಅರಿವು ಮೂಡಿ ಈ ಮನಸ್ಸು ದೇಹಕ್ಕೆ ಆಗುವ ಶೋಷಣೆ ತಪ್ಪುತ್ತದೆ. ಒಂದು ಮಗು ಓಡಾಡುವಾಗ ಬೀಳುತ್ತದೆ ಎನ್ನುವ ಸಣ್ಣ ಆತಂಕ ಸಾಕು. ಆ ಮಗುವಿನಲ್ಲಿ ಮೋಹವಿರಿಸಿದ ಮನುಷ್ಯನ ಎಲುಬುಗಳಲ್ಲಿ ಸ್ಪಂದನವಾಗಿ ಕಾಲುಗಳು ನಿಶ್ಶಕ್ತಿಯಿಂದ ಕಂಪಿಸಿ ವಿದ್ಯುತ್ ಹೊಡೆದಂತಾಗಿ ಕುಸಿದು ಬೀಳಲು ಕಾರಣ ಆ ಕ್ಷಣಕ್ಕೆ ದೇಹಕ್ಕೆ ಶಕ್ತಿ ಹೆಚ್ಚಿಸಲು ಬೇಕಾಗುವಷ್ಟು ಹುಟ್ಟಿ ಸಾಯುವ ಜೀವಕೋಶಗಳು ಹುಟ್ಟುವುದಕ್ಕಿಂತ ಸಾಯುವುದೇ ಹೆಚ್ಚಾಗುವ ಸಾಧ್ಯತೆಗಳಿವೆ. ಇದರಿಂದಾಗಿ ಮನುಷ್ಯ ತಕ್ಷಣವೇ ದುರ್ಬಲನಾಗುತ್ತಾನೆ. ಕುಳಿತಲ್ಲಿ ನಿಂತಲ್ಲಿ ಹೋದಲ್ಲಿ ಎಲ್ಲೆಡೆಯೂ ಕೂಡ ನನ್ನವರು, ನಮ್ಮವರು, ನನ್ನ ಮಕ್ಕಳು ಎಂಬ ಚಿಂತೆಯಲ್ಲಿ ಇರುವ ಯಾವುದೇ ವ್ಯಕ್ತಿ ಅತ್ಯಂತ ದುರ್ಬಲನಾಗಿ ತನ್ನ ಜೀವಕೋಶಗಳನ್ನು ಹಾಳು ಮಾಡಿಕೊಂಡು ದೈಹಿಕ ಹಾಗೂ ಮಾನಸಿಕ ವ್ಯಾಧಿಗೆ ತುತ್ತಾಗುತ್ತಾನೆ. ಅರ್ಜುನನಿಗೂ ಮುಂದೆ ನಡೆಯುವ ಯುದ್ಧದ ಪರಿಣಾಮ ಮನಸ್ಸಿನಲ್ಲಿ ಗೋಚರವಾಗಿ ತನ್ನವರು ಎನ್ನುವ ಒಂದೇ ಕಾರಣಕ್ಕೆ ದುರ್ಬಲನಾಗಿ ತನ್ನ ಅವಸ್ಥೆಯನ್ನು ಹೇಳಿಕೊಂಡು ಈಗ ಇದರ ಕಾರಣ ಹೇಳುತ್ತಿದ್ದಾನೆ. ಪ್ರಾಣಿ ಸಂಕುಲದಲ್ಲಿ ಎಷ್ಟೇ ದುರ್ಬಲ ಪ್ರಾಣಿಯೂ ತನ್ನ ಬಳಗದ ಮೇಲೆ ಮನುಷ್ಯನಂತೆ ಮೋಹ ಇರಿಸುವುದಿಲ್ಲ. ಆದರೆ ಅದು ಬದುಕುವುದಿಲ್ಲವೇ? ಪ್ರಾಣಿ ಸಂಕುಲದಲ್ಲಿ ಅತ್ಯಂತ ಬುದ್ಧಿವಂತ ಎನಿಸಿಕೊಂಡ ಮನುಷ್ಯನಿಗೇಕೆ ಮೋಹ? ಮೋಹದಿಂದ ಪ್ರಯೋಜನವೇ ಇಲ್ಲವೆಂದ ಮೇಲೆ ಎಲ್ಲವನ್ನೂ ಭಗವಂತನಿಗೆ ಬಿಟ್ಟು ಭಗವಂತನ ಅನುಗ್ರಹವಿಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಚಲಿಸುವುದಿಲ್ಲ ಎಂಬ ನಂಬಿಕೆಯೊಂದಿಗೆ ಜೀವನ ನಡೆಸಿದರೆ ತಾಪತ್ರಯಗಳಿಂದ ಬಿಡುಗಡೆ ಪಡೆಯಬಹುದು. ಹರಿ ಓಂ.